ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಕ್ವಶನ್ಸ್ ಯಾವ್ಯಾವ್ದು ಇರುತ್ತೆ ಮತ್ತೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ 5 ಮಾರ್ಕ್ಸ್ ಗೆ ಕ್ಯಾಪಿಟಲ್ ಗೇನ್ ಮೇಲೆ ಇರುತ್ತೆ. ಒಂದೇ ಅಸೆಟ್ ಸೇಲ್ಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ಅದರದ್ದು ಅಡಿಷನಲ್ ಅಕ್ವೈರ್ ಇಂಡೆಕ್ಸ್ ಕಂಡುಹಿಡಿಯೋದು, ಅಡಿಷನಲ್ ಇಂಡೆಕ್ಸ್ ಕಂಡುಹಿಡಿಯೋದು ಮತ್ತೆ ಕ್ಯಾಪಿಟಲ್ ಗೇನ್ ಕಂಡುಹಿಡಿದು ಅದಕ್ಕೆ ಡಿಡಕ್ಷನ್ ಕೊಟ್ಟಿರ್ತಾರೆ. ಸೊ ಆ ಡಿಡಕ್ಷನ್ ನ ಡಿಡಕ್ಟ್ ಮಾಡಿ ಆನ್ಸರ್ ಕಂಡುಹಿಡಿಯೋದಿರುತ್ತೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನಲ್ಲಿ ಎರಡು ಟೈಪ್ ಇದೆ. ಸೊ ಎರಡೂ ನೋಡ್ಕೋಬೇಕಾಗುತ್ತೆ. ಒಂದು ಇಂಟ್ರೆಸ್ಟ್ ಇನ್ಕಮ್ ಬರುತ್ತೆ, ಒಂದು ಅದರ್ ಆಲ್ ಇನ್ಕಮ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇನ್ಕಮ್ ನಲ್ಲಿ ಕೇವಲ ಬರೀ ಇಂಟ್ರೆಸ್ಟ್ ಸೆಕ್ಯೂರಿಟಿ ಮೇಲೆ, ಬಾಂಡ್ಸ್ ಮೇಲೆ, ಡಿಬೆಂಚರ್ಸ್ ಮೇಲೆ ಇಂಟ್ರೆಸ್ಟ್ ಮಾತ್ರ ಕೊಟ್ಟಿರ್ತಾರೆ. ಇನ್ನೊಂದು ಮೆಥಡ್ ನಲ್ಲಿ ಡಿವಿಡೆಂಡ್, ರಾಯಲ್ಟಿ, ಸಬ್ಲೆಟ್, ಲೆಟ್ ಔಟ್ ಇನ್ಕಮ್, ವಿನ್ನಿಂಗ್ ಫ್ರಮ್ ಲಾಟರಿ, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, ಈ ರೀತಿ ವಿನ್ನಿಂಗ್ಸ್ ಕೊಟ್ಟಿರ್ತಾರೆ. ಸೊ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಮೂರನೇ ಮೆಥಡ್ ರಿಡಕ್ಷನ್ ಅಂಡರ್ ಎಟಿಸಿ. ಸೊ ಇನ್ಸೂರೆನ್ಸ್ ಮತ್ತೆ ಫಂಡ್ ಮತ್ತೆ ಲೋನ್ಸ್ ನ ತಗೊಂಡು ಎಟಿಸಿ ಡಿಡಕ್ಷನ್ ನ ಕಂಡುಹಿಡಿಯೋದಿರುತ್ತೆ. ಸೊ ಇದು ಥರ್ಡ್ ಕ್ವಶನ್ ಬರುತ್ತೆ. ಥಿಯರಿ ಓದ್ತೇವೆ ಅಂದ್ರೆ ಡ್ಯೂಟೀಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ, ಹೆಚ್ಚಾಗಿ ಇದೇ ಕ್ವಶನ್ ಬರುತ್ತೆ. ಇನ್ನು ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ ಕಂಡುಹಿಡಿಯೋದು 10 ಮಾರ್ಕ್ಸ್ ಗೆ. ಸೊ ಎರಡು ಅಸೆಟ್ ಕೊಟ್ಟಿರ್ತಾರೆ, ಎರಡು ಅಸೆಟ್ ಕ್ಯಾಪಿಟಲ್ ಗೇನ್ ಗೆ ಕೊಟ್ಟಿರ್ತಾರೆ. ಸೊ ಅವುಗಳ ಆನ್ಸರ್ ನ ಕಂಡುಹಿಡಿಯೋದಿರುತ್ತೆ. ನೆಕ್ಸ್ಟ್ ಡಿಡಕ್ಷನ್ ಎಟಿಜಿ ಮಾತ್ರ, ಎಟಿಸಿ ದಿಂದ ಎಟಿಯು ಮಟ್ಟ ನೀವು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಟಿಜಿ ಡಿಡಕ್ಷನ್ ಕ್ಯಾಲ್ಕುಲೇಷನ್ ಬರುತ್ತೆ. ಅಸೆಸ್ಮೆಂಟ್ ಆಫ್ ಫರ್ಮ್ ಅನ್ನೋ ಒಂದು ಲೆಕ್ಕ ಬರುತ್ತೆ. ಬಿಸ್ನೆಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟು ಸೊ ಪಾರ್ಟ್ನರ್ಸ್ ಡೀಟೇಲ್ಸ್ ಕೊಟ್ಟಿರ್ತಾರೆ, ಇನ್ಕಮ್ ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ ಚಾರ್ಟ್ ನಲ್ಲಿ, ಮತ್ತೆ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಇದನ್ನ ಬಳಸ್ಕೊಂಡು ನೀವು ಅಸೆಸ್ಮೆಂಟ್ ಆಫ್ ಫರ್ಮ್ ಅಂದ್ರೆ ಫರ್ಮ್ ಇನ್ಕಮ್ ನ ಕಂಡುಹಿಡಿಬೇಕು, ಗ್ರಾಸ್ ಟೋಟಲ್ ಇನ್ಕಮ್ ನ. ಕೇಸ್ ಸ್ಟಡಿ ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಮೇಲೆ ಬರುತ್ತೆ. ಸೊ ಕೇಸ್ ಸ್ಟಡಿ ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಮೇಲೆ ಇರುತ್ತೆ. ಇವಿಷ್ಟು ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಕೇಳ್ತಾರೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಬ್ಜೆಕ್ಟ್ ಒಂದಿಗೆ ಸಿಗೋಣ.